ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವಿಜಯನಗರ್. ನನ್ನ ಹೆಸರು ಗಿರೀಶ್ ಬಾಬು ಅಂತ. ನಾನು ಇಲ್ಲಿ ಸೈನ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿದ್ದೀನಿ. ನಾವು ರಸಾಯನಶಾಸ್ತ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಅಂದರೆ ಕೆಮಿಸ್ಟ್ರಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ದ ಸಬ್ಜೆಕ್ಟ್, ಇಲ್ಲಿ ನೋಡಿ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟಲ್ಲಿ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. KAS, ಗ್ರೂಪ್ ಸಿ, FDA, SDA, PDO, PSI, PCಗೆಲ್ಲ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೆಪ್ಟೆಂಬರ್ 12th ಇಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ, ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್. ಸೊ ಇಂಟ್ರೆಸ್ಟ್ ಇರೋರು ಸೆಪ್ಟೆಂಬರ್ 10 ಯಾರು ಅಡ್ಮಿಷನ್ ತಗೋತಾರೋ ಅವರಿಗೆ 10% ಡಿಸ್ಕೌಂಟ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ನೋಡಿ, ಟೆಸ್ಟ್ ಸೀರೀಸ್ ನಡೀತಾ ಇದೆ. KS ಪ್ರಿಲಿಮ್ಸ್ಗೆ, KS ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ, ಪೇಪರ್ 1, ಪೇಪರ್ 2 ಫಾರ್ ಗ್ರೂಪ್ ಸಿ, FDA, SDA ಮತ್ತೆ PSI, ಪೇಪರ್ 1, ಪೇಪರ್ 2, PCಗೆಲ್ಲ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಅದೇ ರೀತಿ ಇಲ್ಲಿ ನೋಡಿ, KS ಪ್ರಿಲಿಮ್ಸ್ ಉಚಿತ ಅಣುಕು ಪರೀಕ್ಷೆ ನಡೀತಾ ಇದೆ. ಯಾವಾಗಂದ್ರೆ ಸೆಪ್ಟೆಂಬರ್ 18th ರಂದು ನಡೀತಾ ಇದೆ. ಸೊ ಸೆಪ್ಟೆಂಬರ್ 18th ರಂದು ಎಕ್ಸಾಮ್ ನಡೀತಾ ಇದೆ, ಉಚಿತ ಅಣುಕು ಪರೀಕ್ಷೆ. ಇಂಟ್ರೆಸ್ಟ್ ಇರೋರು ಸೆಪ್ಟೆಂಬರ್ 17 ಒಳಗೆ ಅಡ್ಮಿಷನ್ ತಗೋಬೇಕು, ರಿಜಿಸ್ಟರ್ ಆಗಬೇಕು. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಎನ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್, ಕಮಿಂಗ್ ಟು ದ ಸಬ್ಜೆಕ್ಟ್. ಇಲ್ಲಿ ನೋಡಿ, ಕೆಮಿಸ್ಟ್ರಿಯಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡೋದು ಅನಿಲಗಳ ವರ್ತನೆ, ಬಿಹೇವಿಯರ್ ಆಫ್ ಗ್ಯಾಸಸ್. ಬಿಹೇವಿಯರ್ ಆಫ್ ಗ್ಯಾಸಸ್, ಅನಿಲಗಳ ವರ್ತನೆ. ಸೊ ಏನು ಈ ಅನಿಲ ಅಂತ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಸೊ ಬೇಸಿಕ್ ಅನ್ನು ತಿಳ್ಕೊಳ್ತಾ ಹೋಗೋಣ. ದ್ರವ್ಯ ಅಂದ್ರೆ ಏನಂದ್ರೆ, ಯಾವುದೇ ವಸ್ತುವು ರಾಶಿಯನ್ನು ಹೊಂದಿದ್ದು ಜಾಗವನ್ನು ಆಕ್ರಮಿಸುತ್ತಿದ್ದರೆ ಅದನ್ನು ದ್ರವ್ಯ ಎನ್ನುವರು. ಸೊ ನೋಡಿ ಇಲ್ಲಿ, ಎನಿಥಿಂಗ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಇಟ್ ಹ್ಯಾಸ್ ಸಮ್ ಮಾಸ್. ಆಕ್ಯುಪೈಸ್ ಸ್ಪೇಸ್ ಅಂಡ್ ಇಟ್ ಹ್ಯಾಸ್ ಸಮ್ ಮಾಸ್, ಇಟ್ ಈಸ್ ಕಾಲ್ಡ್ ಎ ಮ್ಯಾಟರ್. ಎಕ್ಸಾಂಪಲ್ ಯಾವುದು ನೋಡಿ ಇಲ್ಲಿ, ಘನ, ದ್ರವ, ಅನಿಲ, ಪ್ಲಾಸ್ಮಾ. ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂಡ್ ಪ್ಲಾಸ್ಮಾ. ಇಲ್ಲಿ ನೋಡಿ, ಸಾಲಿಡ್ ಇದೆ, ಲಿಕ್ವಿಡ್ ಇದೆ, ಗ್ಯಾಸ್ ಇದೆ. ಸೊ ಇಲ್ಲಿ ನಾವು ಮೈನ್ ಫೋಕಸ್ ಮಾಡ್ತಿರೋದು ಗ್ಯಾಸ್ ಬಗ್ಗೆ ಇಲ್ಲಿ ಫೋಕಸ್ ಮಾಡ್ತಿದ್ದೀವಿ. ನೋಡಿ ಇಲ್ಲಿ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ನಮ್ಮ ಟಾಪಿಕ್ ಏನು? ಅನಿಲಗಳ ವರ್ತನೆ, ಬಿಹೇವಿಯರ್ ಆಫ್ ಗ್ಯಾಸಸ್. ಸೊ ಗ್ಯಾಸಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ, ಅನಿಲಗಳ ಲಕ್ಷಣಗಳು, ಪ್ರಾಪರ್ಟೀಸ್ ಆಫ್ ಗ್ಯಾಸಸ್. ನೋಡಿ ಇಲ್ಲಿ, ನಿರ್ದಿಷ್ಟ ಆಕಾರ ಇಲ್ಲ, ಅನಿಲಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ, ನೋ ಡೆಫಿನೆಟ್ ಶೇಪ್. ಸೊ ನಿರ್ದಿಷ್ಟ ಗಾತ್ರವಿಲ್ಲ, ಡೆಫಿನೆಟ್ ವಾಲ್ಯೂಮ್ ಇಲ್ಲ, ಇಂಡೆಫಿನೆಟ್ ವಾಲ್ಯೂಮ್ ಇದೆ. ಸೊ ಕಣಗಳು ವೇಗವಾಗಿ ಚಲಿಸುತ್ತವೆ. ಪಾರ್ಟಿಕಲ್ಸ್ ರ್ಯಾಂಡಮ್ ಮೋಷನ್. ರ್ಯಾಂಡಮ್ ಮೋಷನ್ ಅಂದ್ರೆ ಈ ತರ ಒಂದು ಕಂಟೈನರ್ ಇಲ್ಲಿದೆ ಅನ್ಕೊಳ್ಳಿ. ರ್ಯಾಂಡಮ್ ಮೋಷನ್ ಅಂದ್ರೆ ಜಿಗ್ಜಾಗ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಯಾವ ಪಾರ್ಟಿಕಲ್ಸ್. ನೋಡಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್, ತಾಪಮಾನ ಹೆಚ್ಚಾದಂತೆ ಚಲನ ಶಕ್ತಿ ಹೆಚ್ಚಾಗುತ್ತದೆ. The temperature increases, kinetic energy of the gas particles increases. Next point, ಸಾಂದ್ರತೆ ಕಡಿಮೆ, ಡೆನ್ಸಿಟಿ ಕಡಿಮೆ ಇರುತ್ತೆ, ಲೋ ಇರುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಅನಿಲಗಳು ಹೆಚ್ಚು ಸಂಪೀಡನಕ್ಕೆ ಒಳಗಾಗುತ್ತವೆ. ಅಂದ್ರೆ ಏನಂದ್ರೆ, ಗ್ಯಾಸಸ್ ಹ್ಯಾವ್ ಹೈ ಕಂಪ್ರೆಸಿಬಿಲಿಟಿ. ತುಂಬಾ ಕಂಪ್ರೆಸ್ ಮಾಡಿ ನಾವು ಸ್ಮಾಲ್ ಒಂದು ಸಿಲಿಂಡರ್ ಅಲ್ಲಿ ತುಂಬಾ ಗ್ಯಾಸ್ ನ ಸ್ಟೋರ್ ಮಾಡಬಹುದು ಅಂತ ಇದರ ಅರ್ಥ. ನೆಕ್ಸ್ಟ್, ಅನಿಲಗಳು ಎಲ್ಲಾ ದಿಕ್ಕಿನಲ್ಲಿ ಸಮ ಪ್ರಮಾಣದಲ್ಲಿ ಹರಡಿರುತ್ತವೆ. ಗ್ಯಾಸಸ್ ಆರ್ ಈಕ್ವಲಿ ಸ್ಪ್ರೆಡ್ ಇನ್ ಆಲ್ ದ ಡೈರೆಕ್ಷನ್ಸ್. ಸೊ ಇವೆಲ್ಲ ಏನು? ಅನಿಲಗಳ ಲಕ್ಷಣಗಳು. ಸೊ ಲಕ್ಷಣಗಳಾಯ್ತು. ಇದರ ಮೇಲೆ ಒಂದು ಗ್ಯಾಸ್ ಬಿಹೇವಿಯರ್ ಮೇಲೆ ಚಾರ್ಲ್ಸ್ ವಿಜ್ಞಾನಿ ಏನ್ ಹೇಳ್ತಾನೆ ಅಂದ್ರೆ, ಚಾರ್ಲ್ಸ್ ಲಾ ನಿಯಮ ನೀಡ್ತಾನೆ. ಏನದಂದ್ರೆ, ಸ್ಥಿರ ಒತ್ತಡದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರವು ತಾಪಮಾನ ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತವೆ. ಅಂದ್ರೆ ನೋಡಿಲಿ, ವಾಲ್ಯೂಮ್ ಆಕ್ಯುಪೈಡ್ ಬೈ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ನೋಡಿ ಇಲ್ಲಿ, ಗಾತ್ರ ಮತ್ತೆ ತಾಪಮಾನ ಇವೆರಡು ಒಂದಕ್ಕೊಂದು ನೇರ ಅನುಪಾತದಲ್ಲಿ ಇರುತ್ತವೆ. ಅಂದ್ರೆ T ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇಲ್ಲಿ ವಿ ಅಂದ್ರೆ ವಾಲ್ಯೂಮ್, ಗಾತ್ರ. ನೆಕ್ಸ್ಟ್ T ಅಂದ್ರೆ ಏನಂದ್ರೆ ಟೆಂಪರೇಚರ್, ತಾಪಮಾನ. ಸೊ ಯಾವ ರೀತಿ ಅಂತ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಇಲ್ಲಿ ನಾವು ಕಡಿಮೆ ಶಾಖ ಕೊಡ್ತಾ ಇದೀವಿ, ಅಂದ್ರೆ ಟೆಂಪರೇಚರ್ ಕಡಿಮೆ ಕೊಡ್ತಿದ್ದೀವಿ. ಇಲ್ಲಿ ಟೆಂಪರೇಚರ್ ಜಾಸ್ತಿ ಕೊಡ್ತಿದ್ದೀವಿ. ಸೊ ವಾಟ್ ಹ್ಯಾಪನ್ಸ್ ಹಿಯರ್, ದ ಟೆಂಪರೇಚರ್ T1, ಟೆಂಪರೇಚರ್ T2. ನೋಡಿ ಇಲ್ಲಿ ಟೆಂಪರೇಚರ್ ಕಡಿಮೆ ಕೊಡ್ತಿದ್ದೀವಿ. ಇದು ಗ್ಯಾಸ್ ಒಳಗಡೆ ಅನಿಲಗಳು ನೋಡಿ, ವಾಲ್ಯೂಮು ಕಡಿಮೆ ಇದೆ. ನೋಡಿ ಇಷ್ಟಕ್ಕೆ ಮಾತ್ರ ಅದರ ಗಾತ್ರ ಇದೆ, ವಾಲ್ಯೂಮ್ ಇಷ್ಟಕ್ಕೆ ಮಾತ್ರ ಇದೆ. ಟೆಂಪರೇಚರ್
ಸ್ವಲ್ಪ ಚಿಕ್ಕದಾಗಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಟೆಂಪರೇಚರ್ ಜಾಸ್ತಿ ಕೊಡ್ತಾ ಇದೀವಿ. ಟೆಂಪರೇಚರ್ ಜಾಸ್ತಿ ಕೊಡ್ತಾ ಇದೀವಿ ನೋಡಿ, ವಾಲ್ಯೂಮ್ ವಿಲ್ ಇನ್ಕ್ರೀಸ್. ನೋಡಿ ಇಷ್ಟಿದೆ ವಾಲ್ಯೂಮ್. ಸೊ ಇದೇ ಹೇಳೋದು, ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಟೆಂಪರೇಚರ್ ಜಾಸ್ತಿ ಆದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಕಡಿಮೆ ಆದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ಚಾರ್ಲ್ಸ್ ಲಾ. ಇದು ಚಾರ್ಲ್ಸ್ ನ ನಿಯಮ. ನೆಕ್ಸ್ಟ್ ಬಂದು ಅಪ್ಲಿಕೇಶನ್ಸ್ ಆಫ್ ಚಾರ್ಲ್ಸ್ ಲಾ ನೋಡೋಣ. ಅಂದ್ರೆ ಅನ್ವಯಗಳು, ಅಪ್ಲಿಕೇಶನ್ಸ್ ಆಫ್ ಚಾರ್ಲ್ಸ್ ಲಾ ಏನ್ ಹೇಳುತ್ತೆ ಚಾರ್ಲ್ಸ್ ಲಾ? ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಫಸ್ಟ್. ನೋಡಿ ಇಲ್ಲಿ, ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಬಲೂನ್ಗಳು ಹೆಚ್ಚಾಗಿ ಹೊಡೆಯುತ್ತವೆ. ದ ಬಲೂನ್ಸ್ ಬರ್ಸ್ಟ್ ಮೋರ್ ಇನ್ ದ ಸಮ್ಮರ್ ದ್ಯಾನ್ ವಿಂಟರ್. ಅಂದ್ರೆ ಬೇಸಿಗೆಯಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಬಲೂನ್ ನ ಒಳಗಡೆ ಅನಿಲಗಳ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಲಕ್ಷಣದಲ್ಲಿ. ಸೊ ಮೂವ್ಮೆಂಟ್ ಜಾಸ್ತಿ ಆದಾಗ ಬಲೂನ್ಸ್ಗೆ ಹಿಟ್ ಆಗೋದು ಮಾಲಿಕ್ಯೂಲ್ಸ್ ಹೋಗಿ ಬಡಿಯೋದು ಜಾಸ್ತಿ ಆಗುತ್ತೆ, ರ್ಯಾಂಡಮ್ ಆಗಿ ಮೋಷನ್ ಆಗ್ತಿರುತ್ತೆ. ಸೊ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಬಲೂನು ಬ್ಲಾಸ್ಟ್ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಚಾರ್ಲ್ಸ್ ಲಾ. ನೆಕ್ಸ್ಟ್ ಕಮಿಂಗ್ ಟು ದ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಟೈರ್ಗಳು ಹೆಚ್ಚಾಗಿ ಪಂಕ್ಚರ್ ಆಗುತ್ತವೆ. ಮೋರ್ ಪಂಕ್ಚರ್ಸ್ ಆಫ್ ಟೈರ್ಸ್ ಇನ್ ಸಮ್ಮರ್ ದ್ಯಾನ್ ವಿಂಟರ್. ಇಲ್ಲಿ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ವು, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಗಕ್ಕೆ ಹೋದಾಗ ಟೈರ್ ಏನಿರುತ್ತೆ ಅದು ಬ್ಲಾಸ್ಟ್ ಆಗುತ್ತೆ. ದಿಸ್ ಈಸ್ ದ ಅಪ್ಲಿಕೇಬಲ್ ಫಾರ್ ಅಪ್ಲಿಕೇಶನ್ ಆಫ್ ಚಾರ್ಲ್ಸ್ ಲಾ. ನೆಕ್ಸ್ಟ್ ಅಪ್ಲಿಕೇಶನ್ ಏನಂದ್ರೆ ಬಿಸಿ ಗಾಳಿ ಬಲೂನ್, ಹಾಟ್ ಏರ್ ಬಲೂನ್. ನೋಡಿ, ಎಲ್ಲರೂ ಪ್ಯಾರಾಚೂಟ್ ನೋಡಿರ್ಬೋದು. ಪ್ಯಾರಾಚೂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಎತ್ತರಕ್ಕೆ ಹೋದಂತೆಲ್ಲ ಪ್ಯಾರಾಚೂಟ್ ಅದರ ಗಾತ್ರದಲ್ಲಿ ದೊಡ್ಡದಾಗುತ್ತೆ. ಅಂದ್ರೆ ಎತ್ತರಕ್ಕೆ ಹೋದಂತೆ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ, ಗಾತ್ರ ಇನ್ಕ್ರೀಸ್ ಆಗಬೇಕು ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಲಾ. ಇಲ್ಲಿ ಏನಾಗ್ತದೆ, ಎತ್ತರಕ್ಕೆ ಹೋದಂತೆಲ್ಲ ಬಲೂನು ದೊಡ್ಡದಾಗ್ತಾ ಹೋಗುತ್ತೆ. ಅಂದ್ರೆ ಪ್ಯಾರಾಚೂಟ್ ಇರುತ್ತಲ್ಲ, ಪ್ಯಾರಾಚೂಟ್ ಅದ್ರ ಗಾತ್ರ ದೊಡ್ಡದಾಗತ್ತೆ. ಸೊ ಯಾಕಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ, ಅದು ಮೈನ್ ಪಾಯಿಂಟ್. ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್. ಇದು ಒಂದು ಚಾರ್ಲ್ಸ್ ನ ಅನ್ವಯ ಅಪ್ಲಿಕೇಶನ್. ನೆಕ್ಸ್ಟ್, ಬೇಕರಿ ಪದಾರ್ಥಗಳು ನಯವಾಗುವುದು. ಬೇಕರಿ ಪ್ರಾಡಕ್ಟ್ಸ್ ಬಿಕಮ್ ಫ್ಲಫಿ. ಅಂದ್ರೆ ಏನಂದ್ರೆ, ಇವಾಗ ನೀವು ಬೇಕರಿಗೆ ಹೋಗಿರ್ತೀರಾ, ಏನಾದ್ರು ಪಪ್ಸ್ ಏನಾದ್ರು ತಿನ್ಬೇಕು ಅಂತೀರಾ. ಸೊ ಹಂಗಂಗೆ ತಿಂತೀರಾ? ಇಲ್ವಲ್ಲ. ಸೊ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಓವೆನ್ ಇರುತ್ತೆ, ಓವೆನ್ ನಲ್ಲಿ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಆ ಒಂದು ಪಫ್ ಏನಿರುತ್ತೆ ಅದರ ವಾಲ್ಯೂಮ್ ದೊಡ್ಡದಾಗತ್ತೆ. ಸೊ ಅಲ್ಲಿ ನಾವ್ ಹೇಳ್ಬೋದಾ, ಚಾರ್ಲ್ಸ್ ಲಾ ಒಬೆ ಆಗತ್ತೆ ಅಂತ. ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಆ ಪಫ್ ನ ಏನಾದ್ರು ಸ್ವಲ್ಪ ಉಬ್ಕೊಳ್ಳುತ್ತೆ, ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಯಾವುದು? ಪಫ್ದು. ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ ಅಂತ ಹೇಳ್ಬೋದಾ. ಸೊ ದಿಸ್ ಈಸ್ ದ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಚಾರ್ಲ್ಸ್ ಲಾ. ನೆಕ್ಸ್ಟ್ ಕಮಿಂಗ್ ಟು ದ ಅನದರ್ ಅಪ್ಲಿಕೇಶನ್, ಚಳಿಗಾಲದಲ್ಲಿ ಬ್ಯಾಸ್ಕೆಟ್ ಬಾಲ್ ನ ಗಾತ್ರ ಕಡಿಮೆಯಾಗುವುದು. ಬ್ಯಾಸ್ಕೆಟ್ ಬಾಲ್ ಶ್ರಿಂಕ್ಸ್ ಮೋರ್ ಇನ್ ವಿಂಟರ್. ಯಾಕೆಂದ್ರೆ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ ಏನ್ ಹೇಳ್ತಿದೆ, ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್. ಚಳಿಗಾಲದಲ್ಲಿ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ. ಟೆಂಪರೇಚರ್ ಕಡಿಮೆ ಆದಾಗ ವಾಲ್ಯೂಮ್ ಕಡಿಮೆ ಆಗುತ್ತೆ. ನೋಡಿ, ಬ್ಯಾಸ್ಕೆಟ್ ಬಾಲ್ ಸಮ್ಮರ್ ಅಲ್ಲಿ ಇಷ್ಟು ಶೇಪ್ ಇರುತ್ತೆ. ಸೊ ವಿಂಟರ್ ಅಲ್ಲಿ ಸ್ವಲ್ಪ ಅದರ ಶೇಪ್ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ವಿಂಟರ್ ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಟೆಂಪರೇಚರ್ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ ವಾಲ್ಯೂಮ್ ಏನಾದ್ರು ಡಿಕ್ರೀಸ್ ಆಗುತ್ತೆ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ. ಒಂದ್ ನೈಟ್ ಅಲ್ಲಿ ನೀವು ಬ್ಯಾಸ್ಕೆಟ್ ಬಾಲ್ ಒಂದ್ ನೈಟ್ ಎಲ್ಲ ಆಚೆ ಇಟ್ಟಾಗ ನೋಡಿ, ಅದ್ರ ವಾಲ್ಯೂಮ್ ಶ್ರಿಂಕ್ ಆಗಿರುತ್ತೆ, ಅಂದ್ರೆ ಅದ್ರ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆದಾಗ ಗಾತ್ರ ಅಂದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಲಾ. ಸೊ ಇಷ್ಟು ಚಾರ್ಲ್ಸ್ ನ ಅಪ್ಲಿಕೇಶನ್ಸ್. ನೋಡಿ, ಇಲ್ಲಿ ಹೇಳಿದಾಗೆ ಬ್ಯಾಸ್ಕೆಟ್ ಬಾಲ್ ಇದು, ರೈಟ್. ಸೊ ದಿಸ್ ಇಸ್ ದ ಬ್ಯಾಸ್ಕೆಟ್ ಬಾಲ್. ನೋಡಿ, ಚಳಿಗಾಲದಲ್ಲಿ ಇದರ ವಾಲ್ಯೂಮ್ ಡಿಕ್ರೀಸ್ ಆಗ್ತಿದೆ. ನಾವು ಈಗ ತಾನೇ ತಿಳ್ಕೊಂಡ್ವಿ ಡಿಕ್ರೀಸ್ ಆಗ್ತಿದೆ. ಸೊ ಬಿಕಾಸ್ ಆಫ್ ಟೆಂಪರೇಚರ್ ಡಿಕ್ರೀಸಸ್, ವಾಲ್ಯೂಮ್ ವಿಲ್ ಡಿಕ್ರೀಸ್. ಓಕೆನಾ? ನೆಕ್ಸ್ಟ್ ನೋಡಿ, ಏನಿದು ಪಪ್ಸ್ ಏನಾಗ್ತಿದೆ, ಫ್ಲಫಿ ಆಗಿದೆ. ಯಾಕೆಂದ್ರೆ ಓವೆನ್ ಅಲ್ಲಿ ಇಕ್ಕಿ ಅದನ್ನ ಹೀಟ್ ಮಾಡಿರೋದಕ್ಕೆ ಏನಾಗಿದೆ, ಟೆಂಪರೇಚರ್ ಹೀಟ್ ಮಾಡಿದಾಗ ಜಾಸ್ತಿ ಆಗಿದೆ, ಅದರ ಪಫ್ದು ವಾಲ್ಯೂಮು ಜಾಸ್ತಿ ಆಗ್ತಾ ಹೋಗಿದೆ. ಓಕೆನಾ? ಅದೇ ರೀತಿ ಇಲ್ಲಿ ನೋಡಿ, ಹಾಟ್ ಏರ್ ಬಲೂನ್, ಬಿಸಿ ಗಾಳಿಯ ಬಲೂನ್. ನೋಡಿ, ಇಲ್ಲಿ
ನೋಡಿ ಇದು ಕಡಿಮೆ ಹೈಟ್ ಇದೆ, ಸೊ ಇದ್ರ ವಾಲ್ಯೂಮು ಕಡಿಮೆ ಇದೆ, ಅಂದ್ರೆ ಇದು ಗಾತ್ರ ಕಡಿಮೆ ಇದೆ. ಅಂದ್ರೆ ನೋಡಿ ಇದು ಎತ್ತರದ ಹೈಟ್ ಅಲ್ಲಿ ಇದೆ, ಅಂದ್ರೆ ತುಂಬಾ ಎತ್ತರಕ್ಕೆ ಹೋಗಿದೆ ಸ್ವಲ್ಪ ಕಂಪೇರ್ ಟು ದಿಸ್. ಸೊ ಇದ್ರ ಗಾತ್ರ ದೊಡ್ಡದಾಗಿದೆ. ಓಕೆನಾ? ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ. ನಾವು ಹೈಟ್ ಹೋದಂಗೆ ಟೆಂಪರೇಚರ್ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ತಾಪಮಾನ ಜಾಸ್ತಿ ಆದ ಹೋದಂಗೆಲ್ಲ ವಾಲ್ಯೂಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಇದು ಇನ್ನೂ ಹೈಟ್ ಅಲ್ಲಿ ಇದೆ, ಇನ್ನೂ ದೊಡ್ಡದಾಗಿದೆ ಗಾತ್ರದಲ್ಲಿ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ, ವಾಲ್ಯೂಮು ಇನ್ಕ್ರೀಸ್ ಆಗ್ತಿದೆ. ಸೊ ಇದೆಲ್ಲ ಅಪ್ಲಿಕೇಶನ್ಸ್ ಏನು? ಚಾರ್ಲ್ಸ್ ಲಾ. ಓಕೆನಾ? ಸೊ ಇಷ್ಟು ಅಪ್ಲಿಕೇಶನ್ಸ್ ಆಫ್ ಚಾರ್ಲ್ಸ್ ಲಾ. ನೆಕ್ಸ್ಟ್ ಕಮಿಂಗ್ ಟು ದ ಅನದರ್ ಲಾ, ದಟ್ ಈಸ್ ಬಾಯ್ಲ್ಸ್ ಲಾ. ನೋಡಿ ಬಾಯ್ಲ್ಸ್ ನ ನಿಯಮ, ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ? ಬಾಯ್ಲ್ಸ್ ಲಾ ಸ್ಥಿರ ತಾಪಮಾನದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರ ಅದರ ಒತ್ತಡಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ವೆರಿ ಇಂಪಾರ್ಟೆಂಟ್, ವಿಲೋಮ ಅನುಪಾತ. ನೋಡಿ ಇಲ್ಲಿ ರಾಶಿಯ ಗಾತ್ರ ಇಂಪಾರ್ಟೆಂಟ್. ಅಂದ್ರೆ ಒತ್ತಡ ಅಂದ್ರೆ ಪ್ರೆಷರ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಪ್ರೆಷರ್ ಆಫ್ ದ ಗ್ಯಾಸ್ ಅಂಡ್ ದ ವಾಲ್ಯೂಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಏನಾಗ್ತದೆ? ಪ್ರೆಷರು ವಾಲ್ಯೂಮು ಇನ್ವರ್ಸ್ಲಿ ಅಂದ್ರೆ ಒಂದು ಹೆಚ್ಚಾದ್ರೆ ಒಂದು ಕಡಿಮೆ ಆಗೋದು, ಆ ತರ. ಇಲ್ಲಿ ನೋಡಿ ಪ್ರೆಷರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/v. ಅಂದ್ರೆ ಪ್ರೆಷರ್ ಅಂದ್ರೆ ಒತ್ತಡ ಜಾಸ್ತಿ ಆದ್ರೆ ಗಾತ್ರ ಏನಾಗುತ್ತೆ? ಕಡಿಮೆ ಆಗುತ್ತೆ, ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ. ಓಕೆನಾ? ವಿ ಇಸ್ ದ, ನೋಡಿ ಇಲ್ಲಿ ವಿ ಏನ್ ಹೇಳುತ್ತೆ? ವಿ ಇಸ್ ದ ವಾಲ್ಯೂಮ್ ಅಂದ್ರೆ ಗಾತ್ರ. ಟೆಂಪರೇಚರ್ ಟಿ ಏನ್ ಹೇಳುತ್ತೆ? ಟೆಂಪರೇಚರ್ ಅಂದ್ರೆ ತಾಪಮಾನ. ಯಾವ ರೀತಿ ಅಂತ ಇಲ್ಲಿ ನೋಡಿ ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ, ಎರಡು ಕೇಸಲ್ಲೂ ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ. ನೋಡಿ ಇಲ್ಲಿ ಟೆಂಪರೇಚರ್ ವಿಲ್ ಬಿ ದ ಸೇಮ್, ರೈಟ್? ಸೊ ನೋಡಿ ಪ್ರೆಷರ್, ನೋಡಿ ಪ್ರೆಷರ್ ಕಮ್ಮಿ ಇದೆ, ಇಲ್ಲಿ 1 ಇದೆ. ನೋಡಿ ಇಲ್ಲಿ ಪ್ರೆಷರ್ 4.5 ಇದೆ. ನೋಡಿ ಪ್ರೆಷರ್ 1 ಅಟ್ಮಾಸ್ಫಿಯರ್ ಇದ್ದಾಗ ವಾಲ್ಯೂಮ್ ಜಾಸ್ತಿ ಆಗಿದೆ. ನೋಡಿ ಇದ್ರದ್ದು ಗಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಪ್ರೆಷರ್ ಕಡಿಮೆ ಇದೆ ಇಲ್ಲಿ, ಪ್ರೆಷರ್ ಜಾಸ್ತಿ ಇದೆ, ಇಲ್ಲಿ ವಾಲ್ಯೂಮು ಕಡಿಮೆ ಇದೆ. ವಾಲ್ಯೂಮ್ ಇಷ್ಟಿದೆ, ಗಾತ್ರ ಇಷ್ಟೇ ಇದೆ, ಇಲ್ಲಿ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ಏನ್ ಹೇಳುತ್ತೆ? ಪ್ರೆಷರ್ ಇನ್ಕ್ರೀಸಸ್, ವಾಲ್ಯೂಮ್ ಡಿಕ್ರೀಸಸ್. ಎರಡು ವಿಲೋಮ ಅನುಪಾತ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ದಿಸ್ ಈಸ್ ಆಲ್ ಅಬೌಟ್ ದ ಬಾಯ್ಲ್ಸ್ ಲಾ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಬಾಯ್ಲ್ಸ್ ಲಾ. ಅಪ್ಲಿಕೇಶನ್ಸ್ ನೋಡೋಣ, ಅನ್ವಯಗಳು ನೋಡೋಣ. ನೋಡಿ ಫಸ್ಟ್ ಅಪ್ಲಿಕೇಶನ್ ಉಸಿರಾಟ ಅಂದ್ರೆ ಬ್ರೀತಿಂಗ್. ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಬಾಯ್ಲ್ಸ್ ಲಾ ಇಲ್ಲಿ? ನೋಡಿ ಉಸಿರು ತಗೊಳ್ಳಿ, ಅಂದ್ರೆ ಇನ್ಹೇಲ್ ಮಾಡಿದಾಗ ದ ಲಂಗ್ಸ್ ಆಫ್ ದ ವಾಲ್ಯೂಮ್ ಆಫ್ ದ ಲಂಗ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸಿಯಾಗಿ ನಮ್ಮೊಳಗೆ ಹೋಗುತ್ತೆ, ಲಂಗ್ಸ್ ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಗ್ಯಾಸ್ ಆರಾಮಾಗಿ ನಮ್ಮ ಬಾಡಿ ಒಳಗೆ ಹೋಗುತ್ತೆ. ಅದೇ ಎಕ್ಸೇಲಿಂಗ್ ಅಂದ್ರೆ ಉಸಿರು ಆಚೆ ಬಿಟ್ಟಾಗ ದ ವಾಲ್ಯೂಮ್ ಆಫ್ ದ ಲಂಗ್ಸ್ ಅಂದ್ರೆ ಗಾತ್ರ, ಶ್ವಾಸನಾಳದ ಗಾತ್ರ ನೋಡಿ ಇಷ್ಟಿರತ್ತೆ. ನಾವು ಇನ್ಹೇಲ್ ಮಾಡಿದಾಗ ಏನಾಗುತ್ತಂದ್ರೆ ಗಾತ್ರ ಜಾಸ್ತಿ ಆಗತ್ತೆ, ಪ್ರೆಷರ್ ಕಮ್ಮಿ ಆಗಿ ಗ್ಯಾಸು ಆರಾಮಾಗಿ ನಮ್ಮೊಳಗೆ ಹೋಗುತ್ತೆ. ಅದೇ ಕಮಿಂಗ್ ಟು ದ ಎಕ್ಸೇಲಿಂಗ್ ಅಂದ್ರೆ ಉಸಿರು ಆಚೆ ಬಿಟ್ಟಾಗ ಏನಾಗುತ್ತಂದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗತ್ತೆ. ವಾಲ್ಯೂಮ್ ಡಿಕ್ರೀಸ್ ಅಂದ್ರೆ ಗಾತ್ರ ಆಫ್ ಶ್ವಾಸನಾಳದ್ದು ಗಾತ್ರ ಕಡಿಮೆ ಆಗತ್ತೆ. ಕಡಿಮೆ ಆದಾಗ ಏನಾಗುತ್ತಂದ್ರೆ ಗ್ಯಾಸು ಬೇಗ ಆಚೆ ಬರುತ್ತೆ. ಓಕೆನಾ? ಇಲ್ಲಿ ಗೊತ್ತಾಗ್ತಿದ್ಯಾ? ಪ್ರೆಷರ್ ಕಡಿಮೆ ಆದಾಗ ವಾಲ್ಯೂಮು ಜಾಸ್ತಿ ಆಗ್ತಿದೆ. ಇದು ಏನದು? ಉಸಿರಾಟ, ಬ್ರೀದಿಂಗ್ ಅಲ್ಲಿ ಅಪ್ಲಿಕೇಶನ್. ಇದು ಯಾವ್ದು? ಬಾಯ್ಲ್ಸ್ ಲಾ ಅಪ್ಲಿಕೇಶನ್. ಒನ್ ಆಫ್ ದ ಬಾಯ್ಲ್ಸ್ ಲಾ ಅಪ್ಲಿಕೇಶನ್ ಬ್ರೀದಿಂಗ್ ಅಲ್ಲಿ ಅಪ್ಲಿಕೇಬಲ್ ಆಗ್ತಿದೆ. ನೆಕ್ಸ್ಟ್ ಸಿರಂಜ್. ಎಲ್ರಿಗೂ ಗೊತ್ತು ಸಿರಂಜು, ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿದ್ದೀರಾ, ರೈಟ್? ಸೊ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋಣ ಒಂದು. ನೋಡಿ ಇಲ್ಲಿ ದಿಸ್ ಈಸ್ ಸಿರಂಜ್. ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ದ ಮೀಟರ್, ಇಲ್ಲಿ ಡಿಜಿಟ್ಸ್ ಕಾಣಿಸ್ತಾ ಇರ್ಬೋದು. ನೋಡಿ ಅಪ್ಲಿಕೇಶನ್ ಅಂದ್ರೆ ಏನ್ ಹೇಳುತ್ತೆ ಬಾಯ್ಲ್ಸ್ ಲಾ? ವಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಷರು ಕಡಿಮೆ ಆಗುತ್ತೆ ಅಂತ ಹೇಳ್ತಿದೆಯಲ್ಲ. ಸೊ ಇಲ್ಲಿ ನೋಡಿ ಇದು ಪ್ಲಂಜರ್. ಸೊ ನಾನು ಇದನ್ನ ಪುಲ್ ಮಾಡಿದಾಗ ಹಿಂದಕ್ಕೆ ವಾಲ್ಯೂಮ್ ಆಫ್ ಸಿರಿಂಜರ್ ಇನ್ಕ್ರೀಸ್ ಆಗ್ತದೆ. ಸೊ ನೋಡಿ ಇದರ ಗಾತ್ರ ಜಾಸ್ತಿ ಆಗ್ತಿದೆ, ರೈಟ್? ಜಾಸ್ತಿ ಆಗ್ತಿದೆ. ಸೊ ವೆನ್ ಐ ಪುಷ್ ದ ಪ್ಲಂಜರ್, ನೋಡಿ ಇಲ್ಲಿ ನಾನು ಪುಷ್ ಮಾಡ್ತಿದ್ದೀನಿ ಪ್ಲಂಜರ್ನ, ವಾಲ್ಯೂಮ್ ಕಮ್ಮಿ ಆಗ್ತಾ ಹೋಗ್ತಿದೆ, ಪ್ರೆಷರ್ ಆಚೆ ಬರುತ್ತಿದೆ.
ಸೊ ವಾಲ್ಯೂಮ್ ಕಡಿಮೆ ಆಗ್ತಿದೆ, ಪ್ರೆಷರು ಆಚೆ ಬರ್ತಿದೆ. ಸೊ ನಿಮಗೆ ಅರ್ಥ ಆಗಲಿ ಅಂತ ಒಂದು ಕಲರ್ ವಾಟರ್ ತಗೋತೀನಿ. ನೋಡಿ, ಕಲರ್ ವಾಟರ್ ತಗೊಂಡಿದ್ದೀನಿ. ಇದು ವಾಲ್ಯೂಮ್ ಜಾಸ್ತಿ ಆಗಿದೆ ಅಂದ್ರೆ ಪ್ರೆಷರ್ ಕಡಿಮೆ ಇದೆ. ಸೊ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ನಾನು ಪ್ರೆಷರ್ ಕೊಡ್ತೀನಿ, ಪುಷ್ ಮಾಡ್ತೀನಿ. ಸೊ ವಾಲ್ಯೂಮ್ ಏನಾಗುತ್ತೆ ನೋಡಿ, ನೀವೇ ನೋಡಿ, ಇಲ್ಲಿ ಪುಷ್ ಮಾಡಿದೆ, ವಾಲ್ಯೂಮ್ ಕಡಿಮೆ ಆಯ್ತಾ, ಕಡಿಮೆ ಆಗ್ತಿದೆ, ಕಡಿಮೆ ಆಗ್ತಿದೆ. ಸೊ ವಾಲ್ಯೂಮ್ ಡಿಕ್ರೀಸಸ್, ರೈಟ್. ಸೊ ಇದು ಒಬೆ ಮಾಡುತ್ತಾ, ಯಾವುದು ಬಾಯ್ಲ್ಸ್ ಲಾ ಒಬೆ ಮಾಡುತ್ತೆ, ರೈಟ್. ವಾಲ್ಯೂಮ್ ಕಡಿಮೆ ಆಗ್ತದೆ, ಕೇರ್ಫುಲಿ ಲಿಸನ್ ದಟ್. ಸೊ ಪ್ರೆಷರು ಜಾಸ್ತಿ ಆಗ್ತಿದೆ. ಸೊ ಇದು ಅಪ್ಲಿಕೇಬಲ್ ಆಫ್ ಸಿರಂಜ್ ಮೇಲೆ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ವಿಮಾನ ಮೇಲೇರಿದಾಗ ಕೆಳಗಿಳಿದಾಗ ಕಿವಿ ನೋವಾಗುವುದು. ಏರೋಪ್ಲೇನ್ಸ್ ಟೇಕ್ ಆಫ್ ಅಂಡ್ ಲ್ಯಾಂಡ್ ಡೌನ್ಸ್ ಪೇನ್ ಇನ್ ದ ಇಯರ್ಸ್. ಎಲ್ಲರೂ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಗೊತ್ತಿರ್ಬೋದು, ನಾವು ಟೇಕ್ ಆಫ್ ಆದಾಗ ಮತ್ತೆ ಲ್ಯಾಂಡ್ ಡೌನ್ ಆದಾಗ ಏರೋಪ್ಲೇನ್ ನಮ್ ಕಿವಿ ನೋವಾಗುತ್ತೆ. ಯಾಕೆ ಅಂದ್ರೆ ಪ್ರೆಷರ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರೆಷರ್ ಇಂಬ್ಯಾಲೆನ್ಸ್ ಅಲ್ಲಿ ನಮ್ಮ ಇಯರ್ ಡ್ರಮ್ಸ್ ಇರುತ್ತಲ್ಲ, ಅವು ಎಕ್ಸ್ಪ್ಯಾಂಡ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ವಾಲ್ಯೂಮ್ ಕಮ್ಮಿ ಆಗುತ್ತೆ ಇಯರ್ ಡ್ರಮ್ಸ್ದು, ಪ್ರೆಷರು ಆಚೆ ಬರುತ್ತೆ. ಸೊ ಪ್ರೆಷರು ವಾಲ್ಯೂಮ್ ಇಂಬ್ಯಾಲೆನ್ಸ್ ಆಗುತ್ತೆ, ಪ್ರೆಷರು ಜಾಸ್ತಿ ಆಗುತ್ತೆ, ವಾಲ್ಯೂಮು ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಮ್ಗೆ ಏನ್ ಬರುತ್ತೆ, ಕಿವಿಯಲ್ಲಿ ನೋವು ಬರುತ್ತೆ. ಸೊ ಇದು ಒಂದು ಅಪ್ಲಿಕೇಶನ್ ಆಫ್ ಬಾಯ್ಲ್ಸ್ ಲಾ. ನೆಕ್ಸ್ಟ್ ನೋಡಿ, ಇಲ್ಲಿ ಅಂತರ್ಜಲ ಶ್ವಾಸೋಪಕರಣ ಬಳಸಿ ನೀರಿನೊಳಗೆ ಈಜುವವ. ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರಬಹುದು ಏನಪ್ಪಾ ಹಿಂಗಂದ್ರೆ ಅಂತ. ನೋಡಿ, ಹಿಂಗಂದ್ರೆ ಗೊತ್ತು, ಸ್ಕೂಬಾ ಡೈವರ್. ಇವರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ನೀರೊಳಗೆ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಪ್ರೆಷರ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಪ್ರೆಷರ್ ಇಂಬ್ಯಾಲೆನ್ಸ್ ಆಗಿ ಅಂದ್ರೆ ಪ್ರೆಷರು ಅಟ್ ದ ಸಿ ಲೆವೆಲ್, ಸರ್ಫೇಸ್ ಆಫ್ ಸಿ ಲೆವೆಲ್ ಕಡಿಮೆ ಇರುತ್ತೆ. ಅಂದ್ರೆ ಸಮುದ್ರದ ಮೇಲೆ ಒತ್ತಡ ಏನು ಕಡಿಮೆ ಇರುತ್ತೆ. ನಾವು ಸಮುದ್ರದ ಆಳಕ್ಕೆ ಹೋದಂತೆಲ್ಲ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ವಾಲ್ಯೂಮ್ ಆಫ್ ಲಂಗ್ಸ್ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಲಂಗ್ಸ್ ಆಫ್ ವಾಲ್ಯೂಮ್ ಅಂದ್ರೆ ಶ್ವಾಸನಾಳ ಇರುತ್ತಲ್ಲ, ಅದರದೊಂದು ಗಾತ್ರ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ನಾವು ಉಸಿರಾಟ ತೊಂದರೆ ಮತ್ತೆ ಒಂದೊಂದ್ಸಲಿ ಸಾಯುವ ಸಂಭವ ಕೂಡ ಸಂಭವಿಸುತ್ತೆ. ಓಕೆನಾ. ಇಲ್ಲಿ ದೀಸ್ ಆಲ್ ಅಬೌಟ್ ದ ಅಪ್ಲಿಕೇಶನ್ಸ್ ಆಫ್ ಯಾವುದು, ಬಾಯ್ಲ್ಸ್ ಲಾ, ರೈಟ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಇದು ನೋಡಿ, ಇನ್ಹೇಲ್ ಮಾಡ್ತಿದೀವಿ, ಲಂಗ್ಸು ಎಕ್ಸ್ಪ್ಯಾಂಡ್ ಆಗತ್ತೆ. ನೋಡಿ, ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಿದೆ, ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಗಾಳಿ ಈಸಿಯಾಗಿ ಆರಾಮಾಗಿ ಹೋಗ್ತಿದೆ. ನೋಡಿ, ಇಲ್ಲಿ ಬ್ರೀತ್ ತಗೊಳ್ಳುವಾಗಿದ್ದು. ಎಕ್ಸೇಲಿಂಗ್ ಅಂದ್ರೆ ಉಸಿರು ಆಚೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ದ ವಾಲ್ಯೂಮ್ ಆಫ್ ದ ಲಂಗ್ಸ್ ಡಿಕ್ರೀಸಸ್. ಇದು ಕಡಿಮೆ ಆಗುತ್ತೆ ವಾಲ್ಯೂಮ್. ಅವಾಗ ಏನಾಗುತ್ತೆ, ಪ್ರೆಷರು ಫೋರ್ಸ್ ಇಂದ ಆಚೆ ಬರುತ್ತೆ. ಸೊ ಇದು ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಬಾಯ್ಲ್ಸ್ ಲಾ. ನೆಕ್ಸ್ಟ್ ನೋಡಿ, ಇಲ್ಲಿ ಸಿರಂಜ್ ನಾವು ಡಿಸ್ಕಸ್ ಮಾಡಿದೀವಿ, ಅಪ್ಲಿಕೇಶನ್ ಸಿರಂಜ್ ಡಿಸ್ಕಸ್ ಮಾಡಿದೀವಿ. ಸೊ ಹಂಗೆ ಫಿಶಸ್, ಅಂಡರ್ ವಾಟರ್ ಫಿಶಸ್ ಸಮುದ್ರದಲ್ಲಿಂದ ಮೇಲೆಗೆ ಬಂದಾಗ ಡೆತ್ ಆಗುತ್ತೆ. ಯಾಕೆಂದ್ರೆ ನೀವು ಒಂದು ಹೇಳ್ಬೋದು, ಆಕ್ಸಿಜನ್ ಡಿಫಿಷಿಯನ್ಸಿಯಿಂದ ಡೆತ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಪ್ರೆಷರ್ ಇಂಬ್ಯಾಲೆನ್ಸ್ ಆಗತ್ತೆ. ಪ್ರೆಷರು ಎಲ್ಲಿ ಅಂಡರ್ ವಾಟರ್ ಅಲ್ಲಿ ಜಾಸ್ತಿ ಇರುತ್ತೆ. ಅದು ಮೀನ್ ಏನಾದ್ರೂ ಮೇಲೆಗೆ ಬಂದ್ರೆ ಒಂದೇ ಸರಿ ಪ್ರೆಷರು ಕಡಿಮೆ ಆಗುತ್ತೆ. ಸೊ ಇದರಿಂದ ಫಿಶಸ್ ಸಾಯುತ್ತವೆ. ನೆಕ್ಸ್ಟ್ ಲಂಗ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಈಗ ತಾನೆ. ನೆಕ್ಸ್ಟ್ ಸ್ಕೂಬಾ ಡೈವರ್, ಇದನ್ನು ಡಿಸ್ಕಸ್ ಮಾಡಿದ್ವಿ, ಯಾವುದು ಅಪ್ಲಿಕೇಶನ್ ಆಫ್ ಬಾಯ್ಲ್ಸ್ ಲಾ, ರೈಟ್. ನೆಕ್ಸ್ಟ್ ಇದೆಲ್ಲ ಚಾರ್ಲ್ಸ್ ಲಾ ಆಯ್ತು, ಬಾಯ್ಲ್ಸ್ ಲಾ ಆಯ್ತು, ಅದ್ರ ಅಪ್ಲಿಕೇಶನ್ಸ್ ಆಯ್ತು. ನೆಕ್ಸ್ಟ್ ಕ್ವಶನ್ಸ್ ಬರೋಣ. ನೋಡಿ, ಇಲ್ಲಿ ಕ್ವಶನ್ಸ್ ನೋಡ್ತಾ ಹೋಗೋಣ, ಯಾವ ರೀತಿ ಚಾರ್ಲ್ಸ್ ಲಾ ಬಾಯ್ಲ್ಸ್ ಲಾ ಮೇಲೆ ಕ್ವಶನ್ಸ್ ಆಗಿದೆ. ಸೊ ನೋಡ್ತಾ ಹೋಗೋಣ. ಜಲಜನಕ ತುಂಬಿದ ಒಂದು ಪಾಲಿಥೀನ್ ಅನ್ನು ಭೂಮಿಯ ಮೇಲ್ಮೈಯಿಂದ ಹಾರಿ ಬಿಡಲಾಗಿದೆ. ಬಲೂನ್ ಮೇಲಕ್ಕೆ ಹೋದಂತೆ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್. ಹೈಡ್ರೋಜನ್ ಇನ್ಫ್ಲಾಟೆಡ್ ಪಾಲಿಥೀನ್ ಬಲೂನ್ ಈಸ್ ರಿಲೀಸ್ಡ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಹೈಡ್ರೋಜನ್ ಬಲೂನ್ ರೈಸಸ್ to an altitude. Hydrogen balloon rises to an altitude up in the atmosphere. It will
ಅಂದ್ರೆ ಹೈಡ್ರೋಜನ್ ಬಲೂನು ಮೇಲಕ್ಕೆ ಹೋದಂತೆ ಏನಾಗುತ್ತೆ ಗಾತ್ರದಲ್ಲಿ ಅಂತ, ಗಾತ್ರದಲ್ಲಿ ಚಿಕ್ಕದಾಗುತ್ತಾ ಹೋಗುತ್ತೆ. ಡಿಕ್ರೀಸಸ್ ಇನ್ ಸೈಜ್, ತಟ್ಟೆ ಆಕಾರಕ್ಕೆ ಚಪ್ಪಟೆ ಆಗುತ್ತದೆ. ಫ್ಲಾಟನ್ ಇಂಟು ಎ ಡಿಸ್ಕ್ ಲೈಕ್ ಶೇಪ್, ಗಾತ್ರದಲ್ಲಿ ದೊಡ್ಡದಾಗುತ್ತಾ ಹೋಗುತ್ತದೆ. ಇನ್ಕ್ರೀಸ್ ಇನ್ ಸೈಜ್. ಸೊ ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಡಿ ಏನಂದ್ರೆ ಅದೇ ಗಾತ್ರ ಮತ್ತು ಆಕಾರವನ್ನು ಕಾಯ್ದುಕೊಳ್ಳುತ್ತದೆ. ಮೇಂಟೈನ್ ದ ಸೇಮ್ ಸೈಜ್ ಅಂಡ್ ಶೇಪ್. ಸೊ ನಾವು ಆನ್ಸರ್ ಮಾಡ್ಬೋದಾ ಇಲ್ಲಿ ಯಾವ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ? ನಾನು ಹೇಳಿದೆ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಇನ್ಕ್ರೀಸಸ್ ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಲಾ, ರೈಟ್? ಸೊ ಇದು ಯಾವ್ದು ಆನ್ಸರ್ ಆಗಿರ್ಬೋದು ಇಲ್ಲಿ? ವಾಟ್ ಈಸ್ ದ ಆನ್ಸರ್? ನೋಡಿ, ಎತ್ತರಕ್ಕೆ ಹೋದಂತೆ ಭೂಮಿಯಿಂದ ಹಾರಿ ಬಿಡಲಾಗದೆ ಮೇಲಕ್ಕೆ ಹೋದಂತೆ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಅದರ ಗಾತ್ರದಲ್ಲೂ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಇನ್ಕ್ರೀಸಸ್ ಇನ್ ಸೈಜ್. ದ ಕರೆಕ್ಟ್ ಆಪ್ಷನ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ಅಂದ್ರೆ ನೋಡಿ ಇಲ್ಲಿ ಫೌಂಟೇನ್ ಪೆನ್ನಿನ ಶಾಯಿ ಅಂದ್ರೆ ಇಂಕು ಹೆಚ್ಚಿನ ಎತ್ತರದಲ್ಲಿ ಸೋರಿಕೆಯಾಗಲು ಕಾರಣವೇನು? ವಾಟ್ ಈಸ್ ದ ರೀಸನ್ ದಟ್ ಇಂಕ್ ಆಫ್ ದ ಫೌಂಟೇನ್ ಪೆನ್ ಲೀಕ್ಸ್ ಅಟ್ ಹೈ ಆಟಿಟ್ಯೂಡ್ಸ್? ಆಪ್ಷನ್ಸ್ ನೋಡಿ, ಪೆನ್ನಿನ ಒಳಗಿನ ಒತ್ತಡಕ್ಕಿಂತ ಹೊರಗಿನ ಒತ್ತಡ ಹೆಚ್ಚಾಗಿರುತ್ತದೆ. ಪ್ರೆಷರ್ ಆಫ್ ದ ಏರ್ ಈಸ್ ಮೋರ್ ಇನ್ ಔಟ್ಸೈಡ್ ದ್ಯಾನ್ ಇನ್ಸೈಡ್ ದ ಪೆನ್. ನೆಕ್ಸ್ಟ್ ಆಪ್ಷನ್ ಬಿ, ಪೆನ್ನಿನ ಒಳಗಡೆ ಒತ್ತಡ ಹೆಚ್ಚಾಗಿದ್ದು ಹೊರಗಿನ ಒತ್ತಡ ಕಡಿಮೆ ಇರುತ್ತದೆ. ಸೊ pressure of air is less outside than inside the pen. ಆಪ್ಷನ್ ಸಿ ಬಂದು ಎತ್ತರದ ಪ್ರದೇಶಗಳಲ್ಲಿ ಶಾಯಿಯ ಸಾಂದ್ರತೆ ಕಡಿಮೆಯಾಗುತ್ತದೆ. ಅಂದ್ರೆ ದ ಡೆನ್ಸಿಟಿ ಆಫ್ ಇಂಕ್ ಇಸ್ ಲೆಸ್ ಅಟ್ ಹೈ ಆಟಿಟ್ಯೂಡ್. ಸೊ ಆಪ್ಷನ್ ಡಿ ಬಂದು ಮೇಲಿನ ಎಲ್ಲವು. ಸೊ ಇಲ್ಲಿ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಅಂದ್ರೆ ನೋಡಿ, ಪೆನ್ನಿನ ಒಳಗಡೆ ಒತ್ತಡ ಹೆಚ್ಚಾಗಿದ್ದು ಹೊರಗಿನ ಒತ್ತಡ ಕಡಿಮೆ ಇರುತ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಪ್ರೆಷರ್ ಆಫ್ ಏರ್ ಇಸ್ ಲೆಸ್ ಇನ್ ಔಟ್ಸೈಡ್ ದ್ಯಾನ್ ಇನ್ಸೈಡ್. ಪ್ರೆಷರ್ ಏನಾಗುತ್ತೆ, ಪೆನ್ನಲ್ಲಿ ಜಾಸ್ತಿ ಇರುತ್ತೆ. ಪ್ರೆಷರು ಹೈಟ್ಗೆ ಹೋದಂಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅಟ್ಮಾಸ್ಫಿಯರ್ ಪ್ರೆಷರು ಕಡಿಮೆ ಆಗುತ್ತೆ ಇನ್ಸೈಡ್ ದಟ್ ಪೆನ್. ಫಾರ್ ಎಕ್ಸಾಂಪಲ್ ಟೇಕ್ ದಿಸ್ ಆಸ್ ಎ ಪೆನ್. ಇದರಲ್ಲಿ ಒಳಗಡೆ ಏನಾಗುತ್ತೆ ಅಂದ್ರೆ ಪ್ರೆಷರು ಜಾಸ್ತಿ ಆಗುತ್ತೆ, ಕಂಪೇರ್ ಟು ದ ಅಟ್ಮಾಸ್ಫಿಯರ್ ಪ್ರೆಷರು ಕಮ್ಮಿ ಆಗುತ್ತೆ. ಸೊ ಅದರಿಂದ ಇಂಕು ಆಚೆ ಬರುತ್ತೆ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಹಿಂಗಿದೆ. ಎತ್ತರದ ಪ್ರದೇಶದಲ್ಲಿ ಹೋದಾಗ ಮೂಗಿನಲ್ಲಿ ರಕ್ತ ಬರಲು ಕಾರಣವೇನು? ನೋಸ್ ಬ್ಲೀಡಿಂಗ್ ಮೇ ಅಕರ್ಸ್ ಅಟ್ ಹೈ ಆಟಿಟ್ಯೂಡ್ಸ್ ಬಿಕಾಸ್. ಯಾಕೆಂದ್ರೆ ವಾತಾವರಣದ ಒತ್ತಡ ಕಡಿಮೆಯಾಗುತ್ತದೆ. ಎಲ್ಲಿ? ಎತ್ತರದ ಪ್ರದೇಶದಲ್ಲಿ. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ನೋಡಿ, ದ ಅಟ್ಮಾಸ್ಫಿಯರ್ ಪ್ರೆಷರ್ ಡಿಕ್ರೀಸಸ್. ನೆಕ್ಸ್ಟ್ ಆಪ್ಷನ್ ಬಿ ಬಂದು ವಾತಾವರಣದ ಆಮ್ಲಜನಕಾಂಶ ಹೆಚ್ಚಾಗುತ್ತದೆ. ಅಂದ್ರೆ ದ ಆಕ್ಸಿಜನ್ ಲೆವೆಲ್ ಆಫ್ ಇನ್ಕ್ರೀಸಸ್ ಅಟ್ ಹೈ ಆಟಿಟ್ಯೂಡ್ಸ್. ಆಪ್ಷನ್ 3 ಬಂದು ವಾತಾವರಣದ ಒತ್ತಡ ಹೆಚ್ಚಾಗುತ್ತದೆ. ಅಂದ್ರೆ ದ ಅಟ್ಮಾಸ್ಫಿರಿಕ್ ಪ್ರೆಷರ್ ಇನ್ಕ್ರೀಸಸ್. ನೆಕ್ಸ್ಟ್ ಆಪ್ಷನ್ ಡಿ ಬಂದು ಎತ್ತರದಲ್ಲಿ ಬಲವಾದ ಗಾಳಿಯ ಪ್ರವಾಹಗಳಿವೆ. ದೇರ್ ಆರ್ ಸ್ಟ್ರಾಂಗ್ ಏರ್ ಕರೆಂಟ್ ಅಟ್ ದ ಹೈ ಆಟಿಟ್ಯೂಡ್ಸ್. ಸೊ ಆಪ್ಷನ್ ಏನು ನೋಡಿ, ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಪ್ರೆಷರು ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ ಎತ್ತರಕ್ಕೆ ಹೋದಂತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ವಾತಾವರಣದ ಒತ್ತಡ ಕಡಿಮೆ ಆಗುತ್ತದೆ, ಅಟ್ಮಾಸ್ಫಿಯರ್ ಪ್ರೆಷರು ಕಡಿಮೆ ಆಗುತ್ತೆ. ಎಲ್ಲಂದ್ರೆ ಎತ್ತರದ ಪ್ರದೇಶದಲ್ಲಿ. ಸೊ ಅದಕ್ಕೆ ನಮ್ಮ ಮೂಗಲ್ಲಿ ರಕ್ತ ಬರುತ್ತೆ, ಆ ಥರ ಎಲ್ಲ ಆಗತ್ತೆ. ಓಕೆನಾ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚು ಬಲೂನ್ಗಳು ಹೊಡೆಯಲು ಕಾರಣವೇನು? ವಾಟ್ ಈಸ್ ದ ರೀಸನ್ ಫಾರ್ ಬಲೂನ್ ಬರ್ಸ್ಟ್ ಮೋರ್ ಇನ್ ಸಮ್ಮರ್ ದ್ಯಾನ್ ವಿಂಟರ್? ಏನಾಗುತ್ತೆ ಆಪ್ಷನ್ಸ್ ನೋಡೋಣ. ಬೇಸಿಗೆಯಲ್ಲಿ ವಾತಾವರಣದ ತಾಪಮಾನ ಕಡಿಮೆ ಆಗುತ್ತದೆ. ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಲೆಸ್ ಇನ್ ಸಮ್ಮರ್. ಆಪ್ಷನ್ ಬಿ ಚಳಿಗಾಲದಲ್ಲಿ ವಾತಾವರಣದ ತಾಪಮಾನ ಹೆಚ್ಚಾಗಿರುತ್ತದೆ. ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಈಸ್ ಮೋರ್ ಇನ್ ವಿಂಟರ್. ಆಪ್ಷನ್ ಸಿ ಬೇಸಿಗೆಯಲ್ಲಿ ವಾತಾವರಣದ ತಾಪಮಾನ ಹೆಚ್ಚು, ಅಂದ್ರೆ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಈಸ್ ಮೋರ್ ಇನ್ ಸಮ್ಮರ್. ಆಪ್ಷನ್ ಡಿ ಬೇಸಿಗೆ ಮತ್ತು ಚಳಿಗಾಲದ ಎರಡರಲ್ಲೂ ತಾಪಮಾನ ಹೆಚ್ಚಾಗಿರುತ್ತದೆ. ಅಟ್ಮಾಸ್ಫಿರಿಕ್ ಪ್ರೆಷರ್ ಇಸ್ ಮೋರ್ ಇನ್ ಬೋತ್ ದ ಸಮ್ಮರ್ ಅಂಡ್ ವಿಂಟರ್.
ಸೊ ನಾವೇನು ಹೇಳ್ಬೋದು ಇಲ್ಲಿ, ಟೆಂಪ್ರೇಚರ್ ನೋಡಿ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ವಾಲ್ಯೂಮು ಜಾಸ್ತಿ ಆಗುತ್ತೆ ಅಂತ ಚಾರ್ಲ್ಸ್ ಲಾ ಮುಖಾಂತರ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಗೆಯಲ್ಲಿ ವಾತಾವರಣದ ತಾಪಮಾನ ಹೆಚ್ಚಾಗುತ್ತದೆ. ಸೊ ದಿಸ್ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಈಸ್ ಮೋರ್ ಇನ್ ಸಮ್ಮರ್. ಸೊ ಇದು 4ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಒಂದನೇದೇನು ಹೇಳುತ್ತೆ, ಸಮುದ್ರದ ಆಳದಲ್ಲಿ ಹೆಚ್ಚಿನ ಒತ್ತಡವಿರುತ್ತದೆ, ಆದ್ದರಿಂದ ಮನುಷ್ಯನಿಗೆ ಉಸಿರಾಡಲು ಕಷ್ಟಕರವಾಗುತ್ತದೆ. ಸೊ ಅಟ್ ಡೆಪ್ತ್ ಆಫ್ ದ sea level pressure is more, therefore it is very difficult to breathe for human. 5th ಕ್ವಶನ್ ಹಿಂಗಿದೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮೊದಲನೇದೇನು, ಸಮುದ್ರದ ಆಳದಲ್ಲಿ ಹೆಚ್ಚಿನ ಒತ್ತಡವಿರುತ್ತದೆ, ಆದ್ದರಿಂದ ಮನುಷ್ಯನಿಗೆ ಉಸಿರಾಡಲು ಕಷ್ಟಕರವಾಗುತ್ತದೆ. ಅಟ್ ಡೆಪ್ತ್ ಆಫ್ ದ sea level pressure is more, therefore it is very difficult to breathe for human. ನೆಕ್ಸ್ಟ್ ಏನಂದ್ರೆ, ಆಳವಾದ ಸಮುದ್ರದಲ್ಲಿ ಮನುಷ್ಯನ ಶ್ವಾಸಕೋಶಗಳು ಹೆಚ್ಚಿನ ಒತ್ತಡದಿಂದ ಸಂಕುಚಿತವಾಗುತ್ತದೆ. ಅಟ್ ಡೆಪ್ತ್ ಆಫ್ ದ sea level ವಾಲ್ಯೂಮ್ ಆಫ್ ದ ಲಂಗ್ಸ್ ಡಿಕ್ರೀಸಸ್ ಡ್ಯೂ ಟು ದ ಹೈ ಪ್ರೆಷರ್. ನೋಡಿ ಇಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ, ಸಮುದ್ರದ ಆಳಕ್ಕೆ ಹೋದಾಗೆಲ್ಲ ಏನಾಗುತ್ತೆ, ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಸಮುದ್ರದ ಆಳದಲ್ಲಿ ಹೆಚ್ಚಿನ ಒತ್ತಡವಿರುತ್ತದೆ, ಇದು ಕರೆಕ್ಟ್ ಇದೆ. ಆದ್ದರಿಂದ ಮನುಷ್ಯನಿಗೆ ಉಸಿರಾಡಲು ಕಷ್ಟಕರವಾಗುತ್ತದೆ. ಪ್ರೆಷರ್ ಜಾಸ್ತಿ ಆದಾಗ ನಮಗೆ ವಾಲ್ಯೂಮ್ ಆಫ್ ಲಂಗ್ಸ್ ಕಡಿಮೆ ಆಗುತ್ತೆ. ಸೊ ಅವಾಗ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ. ಸೊ ಆಪ್ಷನ್ 1 ಈಸ್ ಕರೆಕ್ಟ್ ಇದೆ. ಸೊ ಆಳವಾದ ಸಮುದ್ರದಲ್ಲಿ ಮನುಷ್ಯನ ಶ್ವಾಸಕೋಶಗಳು ಹೆಚ್ಚಿನ ಒತ್ತಡದಿಂದ ಸಂಕುಚನವಾಗುತ್ತದೆ. ನೋಡಿ, ಪ್ರೆಷರ್ ಜಾಸ್ತಿ ಆಗ್ತಿದ್ರೆ ಲಂಗ್ಸ್ ವಾಲ್ಯೂಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ವಾಲ್ಯೂಮ್ ಆಫ್ ಲಂಗ್ಸ್ ಕಡಿಮೆ ಆಗುತ್ತೆ. ಸಂಕುಚನ ಅಂದ್ರೆ ಶ್ರಿಂಕ್ ಆಗುತ್ತೆ. ಅಟ್ ಡೆಪ್ತ್ ಆಫ್ ದ sea level ವಾಲ್ಯೂಮ್ ಆಫ್ ದ ಲಂಗ್ಸ್ ಡಿಕ್ರೀಸಸ್ ಡ್ಯೂ ಟು ಹೈ ಪ್ರೆಷರ್. ಲಂಗ್ಸ್ ಶ್ರಿಂಕ್ ಆಗುತ್ತೆ. ಸೊ ಇವೆರಡು ಆಪ್ಷನ್ಸ್ ಕರೆಕ್ಟ್ ಇದೆ. ಇಲ್ಲಿ ನೋಡಿ, ಆಪ್ಷನ್ 1 and 2 ಆರ್ ಕರೆಕ್ಟ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. 6th ಕ್ವಶನ್. ಎತ್ತರ ಪ್ರದೇಶದಲ್ಲಿ ಅಡುಗೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ, ಯಾಕೆ? ರೀಸನ್ ಕೇಳಿದ್ದಾರೆ ಇಲ್ಲಿ. ವೈ ಕುಕಿಂಗ್ ಅಟ್ ಹೈ ಆಟಿಟ್ಯೂಡ್ಸ್ ಟೇಕ್ಸ್ ಮೋರ್ ಟೈಮ್. ಆಪ್ಷನ್, ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನ ಇರುತ್ತದೆ. ಲೋ ಟೆಂಪರೇಚರ್ ಅಟ್ ಹೈ ಆಟಿಟ್ಯೂಡ್ಸ್. ಎತ್ತರ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಇರುತ್ತದೆ. ಲೋ ಪ್ರೆಷರ್ ಅಟ್ ಹೈ ಆಟಿಟ್ಯೂಡ್ಸ್. ಎತ್ತರ ಪ್ರದೇಶದಲ್ಲಿ ಹೆಚ್ಚಿನ ಒತ್ತಡವಿರುತ್ತದೆ. ಮೋರ್ ಟೆಂಪರೇಚರ್ ಅಟ್ ಹೈ ಆಟಿಟ್ಯೂಡ್ಸ್. ಆಪ್ಷನ್ ಡಿ ಬಂದು ಮೇಲಿನ ಎಲ್ಲವೂ. ಏನ್ ಹೇಳುತ್ತೆ ನೋಡಿ ಇಲ್ಲಿ, ಟೆಂಪರೇಚರ್ ಜಾಸ್ತಿ ಆಗತ್ತೆ, ಪ್ರೆಷರ್ ಕಡಿಮೆ ಆಗತ್ತೆ. ಎತ್ತರಕ್ಕೆ ಹೋದಂತೆಲ್ಲ ಟೆಂಪರೇಚರ್ ಜಾಸ್ತಿ ಆಗತ್ತೆ, ಪ್ರೆಷರ್ ಕಡಿಮೆ ಆಗತ್ತೆ. ಸೊ ಈಗ 2000 ಮೀಟರ್ ಹೈಟ್ ಅಲ್ಲಿ ನಾವು ಒಂದು ರೈಸ್ ನ ಕುಕ್ ಮಾಡ್ತಿದೀವಿ ಅಂದ್ರೆ ಸರ್ಫೇಸ್ ಆಫ್ sea ಲೆವೆಲ್ ನಲ್ಲಿ ಕುಕ್ ಮಾಡ್ತಿದೀವಿ ಅಂದ್ರೆ ಎಲ್ಲಿ ಜಾಸ್ತಿ ಬೇಗ ಕುಕ್ ಆಗುತ್ತೆ? ಸರ್ಫೇಸ್ ಆಫ್ sea level ಅಲ್ಲಿ ಬೇಗ ಅಡುಗೆ ಆಗುತ್ತೆ, ಅಂದ್ರೆ ರೈಸು ಬೇಗ ಬೇಯುತ್ತೆ. ಯಾಕಂದ್ರೆ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ಅಟ್ sea level ಅಲ್ಲಿ. ನಾವು ಹೈಟ್ ಹೋದಂಗೆಲ್ಲ ಏನಾಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅಡುಗೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಎಲ್ಲಿ? ಎತ್ತರದ ಪ್ರದೇಶದಲ್ಲಿ. ಸೊ ಆಪ್ಷನ್ ಏನ್ ಹೇಳ್ಬೋದು ಇಲ್ಲಿ, ಎತ್ತರ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುತ್ತದೆ. ಸೊ ಲೋ ಪ್ರೆಷರ್ ಅಟ್ ಹೈ ಆಟಿಟ್ಯೂಡ್ಸ್. ಓಕೆನಾ? ಅರ್ಥ ಆಯ್ತಾ ಕ್ವಶನ್ ಇದು? ಸೊ ಇಷ್ಟೆಲ್ಲ ಆಯ್ತು ಸಬ್ಜೆಕ್ಟ್ ಇವತ್ತು. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.